ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಪಾರ್ಟ್ 1ನ ನೋಡ್ಕೊಂಡಿದ್ವಿ. ಪಾರ್ಟ್ 1ನಲ್ಲಿ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಮತ್ತು ಜುಡಿಷಿಯಲ್ ಸಿಸ್ಟಮು, ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ನ ನಾವು ನೋಡ್ಕೊತಾ ಇದ್ವಿ. ಜುಡಿಷಿಯಲ್ ಸಿಸ್ಟಮ್ನು ಕೂಡ ನೋಡ್ಕೊಂಡಿದ್ವಿ. ಜುಡಿಷಿಯಲ್ ಸಿಸ್ಟಮಲ್ಲಿ ನಾವು ಪ್ರೀವಿಯಸ್ ವೀಡಿಯೋಲಿ ಎಲ್ಲಿವರೆಗೂ ನೋಡ್ಕೊಂಡಿದ್ವಿ ಅಂತಂದರೆ ವ್ಯಾರನ್ ಹೇಸ್ಟಿಂಗ್ಸ್ ಬಂದಿದ್ದರು. ಸೊ ವ್ಯಾರನ್ ಹೇಸ್ಟಿಂಗ್ಸ್ ಬಂದ ಮೇಲೆ ಯಾವಾಗ 1772 ಟೈಮಲ್ಲಿ ಅವ್ರು ಬಂದರು. ಅದಾದಮೇಲೆ 2 ಥರದ್ದು ಕೋರ್ಟ್ಸ್ನ ಅವ್ರು ಎಸ್ಟಾಬ್ಲಿಷ್ ಮಾಡಿದ್ರು. ಅದಕ್ಕೆ ನಾವು ಅದನ್ನು ಜುಡಿಷರಿ ಸಿಸ್ಟಮ್ ಅಂತ ಹೇಳೋದಲ್ಲ. ಸೊ 2 ಥರದ ಕೋರ್ಟ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಯಾವುದು ಅಂತಂದರೆ ಒಂದು ಬಂದ್ಬಿಟ್ಟು ದಿವಾನಿ ಅದಾಲತ್ ಅಂತ, ಇನ್ನೊಂದು ಯಾವುದು ಅಂತಂದರೆ ಫೌಜ್ದಾರಿ ಅದಾಲತ್ ಅಂತ. ಸೊ ಫೌಜ್ ಅಂತ ಹೇಳಿದ ತಕ್ಷಣ ನಮಗೆ ಅದು ಮಿಲಿಟ್ರಿ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಫೌಜ್ದಾರಿ ಅದಾಲತ್ ಅಂತ. ಸೊ ಫೌಜ್ದಾರಿ ಅದಾಲತ್ ನಮಗೆ ಕ್ರಿಮಿನಲ್ಸಿಗೆ ಹಿಯರಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ, ಕ್ರಿಮಿನಲ್ ಕೇಸಸ್ನ ಹಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ ಫೌಜ್ದಾರಿ ಅದಾಲತ್ತು. ದಿವಾನಿ ಅದಾಲತ್ ನಮಗೆ ಸಿವಿಲ್ ಕೇಸಸ್ಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಇಲ್ಲಿ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ ಅವರು, ಇನ್ ದೀಸ್ ಸಿವಿಲ್ ಕೋರ್ಟ್ಸ್ ಅಂತಂದರೆ ಯಾವ್ದು ಅಡ್ರೆಸ್ ಮಾಡ್ತಾ ಇದ್ದಾರೆ ಇಲ್ಲಿ ದಿವಾನಿ ಅದಾಲತ್ನ ಅಡ್ರೆಸ್ ಮಾಡ್ತಾ ಇದ್ದಾರೆ. ಇನ್ ದೀಸ್ ಸಿವಿಲ್ ಕೋರ್ಟ್ಸ್ ಹಿಂದೂ ವೇರ್ ಡಿಸ್ಪೆನ್ಸ್ಡ್ ಜಸ್ಟಿಸ್ ಆ್ಯಸ್ ಪರ್ ಹಿಂದೂ ಸ್ಕ್ರಿಪ್ಚರ್ಸ್ ಅಂತಂದರೆ ಆ ಟೈಮಲ್ಲಿ ಮೆಜಾರಿಟಿ ಪಾಪ್ಯುಲೇಷನ್ ಯಾವುದಿತ್ತು ಇಂಡಿಯಾದಲ್ಲಿ? ಮೆಜಾರಿಟಿ ಪಾಪ್ಯುಲೇಷನ್ ನಮ್ಮಲ್ಲಿ ಹಿಂದೂ ಇರ್ತಾಯಿದ್ರು, ಅದಾದಮೇಲೆ ಮುಸ್ಲಿಮ್ಸ್ ಇರ್ತಾಯಿದ್ರು. ಸೊ ಅದಕ್ಕೆ ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಈ ಸಿವಿಲ್ ಕೇಸಸ್ಗಳಿಗೋಸ್ಕರ ಇರುವಂಥ ಕೋರ್ಟು ನಮಗೆ ದಿವಾನಿ ಅದಾಲತ್ ಆಗಿರ್ತಾಯಿತ್ತು. ಸೊ ಈ ದಿವಾನಿ ಅದಾಲತ್ತಲ್ಲಿ ಏನು ಮಾಡ್ತಾಯಿದ್ರು, ಸಿವಿಲ್ ಕೇಸಸ್ಸಲ್ಲಿ ಹಿಯರಿಂಗ್ ಮಾಡ್ತಾಯಿದ್ರಲ್ಲ, ಹಿಂದೂಗಳನ್ನ ಹಿಯರಿಂಗ್ ಮಾಡ್ತಾ ಇರ್ಬೇಕಾದ್ರೆ ಹಿಂದೂ ಸ್ಕ್ರಿಪ್ಚರ್ಸ್ ಪ್ರಕಾರ ಹಿಯರಿಂಗ್ ಮಾಡ್ತಾಯಿದ್ರು. ಅಂತಂದರೆ ಹಿಂದೂಗಳು ಯಾವ ಥರದ್ದು ರೂಲ್ಸು ರೆಗ್ಯುಲೇಷನ್ಸ್ನ ನೋಡ್ಕೊತಾ ಇರ್ತಾರೆ, ಅವ್ರದ್ದೇ ಲಾಸ್ ಇರುತ್ತಲ್ಲ, ಆ ಲಾ ಪ್ರಕಾರ ಅವ್ರ ಕೇಸಸ್ನ ನೋಡ್ತಾಯಿದ್ರು. ಯಾಕೆ ಆ ಥರ ಅಂತಂದರೆ ಈಗ ಹೊಸದಾಗಿ ಇವ್ರು ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು ಅವ್ರದ್ದು ಇಂಗ್ಲೆಂಡಲ್ಲಿ ಇರುವಂಥದ್ದು ಏನು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಅದರ ಪ್ರಕಾರ ಇಲ್ಲಿ ಇರುವಂಥ ಪಾಪ್ಯುಲೇಷನ್ಗೆ ಏನಾದ್ರು ಟ್ರೀಟ್ಮೆಂಟ್ ಕೊಡ್ತಾಯಿದ್ರೆ ಜನರು ಅವ್ರ ಅಗೇನ್ಸ್ಟು ರಿವೋಲ್ಟ್ ಮಾಡಿಬಿಟ್ರು ಅವರು. ಅದಕ್ಕೆ ಇವ್ರೇನು ಮಾಡ್ಕೊತಾಯಿದ್ರು, ಹಿಂದೂಸ್ಗೆ ಹಿಂದೂ ಸ್ಕ್ರಿಪ್ಚರ್ಸ್ ಪ್ರಕಾರ ಮತ್ತು ಮುಸ್ಲಿಮ್ಸ್ಗಳ ಸ್ಕ್ರಿಪ್ಚರ್ಸ್ ಪ್ರಕಾರನೇ ಹಿಯರಿಂಗ್ ಮಾಡ್ತಾಯಿದ್ರು. ಅದನ್ನು ಇವಾಗ ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ಕೊಳ್ಳೋಣ. ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸೊ ತುಂಬ ಜನ ವೀಡಿಯೋಸ್ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ನೀವೇನಾದರೂ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನೋಡ್ಕೊಂಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬೇರೆಯವ್ರಿಗೂ ಕೂಡ ಯೂಟ್ಯೂಬು ಪ್ರಮೋಟ್ ಮಾಡ್ತಾ ಇರುತ್ತೆ. ವೀಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಕಂಟಿನ್ಯೂ ಮಾಡ್ಕೊಳ್ಳೋಣ ಇದನ್ನು. ಸೊ ಹಿಂದೂಸಿಗೆ ಹಿಂದೂ ಸ್ಕ್ರಿಪ್ಚರ್ಸ್ ಇರ್ತಾಯಿತ್ತು, ಮುಸ್ಲಿಮ್ಸಿಗೆ ಮುಸ್ಲಿಮ್ಸ್ ಅವರ ಸ್ಕ್ರಿಪ್ಚರ್ಸ್ ಇರ್ತಾಯಿತ್ತು. ಆ ಸ್ಕ್ರಿಪ್ಚರ್ ಹೆಸರು ಏನು ಅಂತಂದರೆ ಶರಿಯಾ ಅಂತ. ಸೊ ಶರಿಯಾ, ಸೊ ಟಿ ಇದರಲ್ಲಿ ಆ್ಯಕ್ಚುಲಾಗಿ ಸೈಲೆಂಟ್ ಆಗಿದೆ. ಸೊ ಶರಿಯಾ ಪ್ರಕಾರ ಅವರು ಹಿಯರಿಂಗ್ ಮಾಡ್ಕೊತಾಯಿದ್ರು. ಇದು ನಾವು ನೋಡ್ಕೊಂಡಿರೋದು ಯಾವ ಕೇಸಸ್ಸು ಅಂತಂದರೆ ಇದು ನಾವು ನೋಡ್ಕೊಂಡಿರೋದು ಸಿವಿಲ್ ಕೇಸಸ್ಸು. ನಾವು ಪ್ರೀವಿಯಸ್ ಸ್ಲೈಡಲ್ಲಿ ನೋಡ್ಕೊಂಡಿರೋಂಗೆ ಸಿವಿಲ್ ಕೇಸಸ್ ಇರುತ್ತೆ. ಅದಾದಮೇಲೆ ನಮಗೆ ಮಿಲಿಟ್ರಿ ಅಂತ ಬರೋಕ್ಕಾಗಲ್ಲ ಅಲ್ಲಿ. ಓಕೆ, ಸಿವಿಲ್ ಕೇಸಸ್ ಇರುತ್ತೆ. ಇನ್ನೊಂದು ಬಂದ್ಬಿಟ್ಟು ನಮಗೆ ಕ್ರಿಮಿನಲ್ ಕೇಸಸ್ ಇರುತ್ತೆ. ಸೊ ಸಿವಿಲ್ ಕೇಸಸ್ನ ಕಂಪ್ಲೀಟಾಗಿ ಯಾರು ನೋಡ್ಕೊತಾಯಿದ್ರು ಅಂತಂದರೆ ಕಂಪ್ಲೀಟಾಗಿ ಯೂರೋಪಿಯನ್ಸೇ ನೋಡ್ಕೊತಾಯಿದ್ರು ಅಂತಂದರೆ ಜಡ್ಜು ಅಲ್ಲಿ ಯೂರೋಪಿಯನ್ನೇ ಆಗ್ತಾಯಿದ್ರು. ಸೊ ಅವರು ಬಂದ್ಬಿಟ್ಟು ಹಿಂದೂ ಸ್ಕ್ರಿಪ್ಚರ್ಸು, ಮುಸ್ಲಿಮ್ಸ್ದು ಶರಿಯಾ ಇವನ್ನು ನೋಡಿಕೊಂಡು ಜಜ್ಮೆಂಟ್ನ ಕೊಡ್ತಾಯಿದ್ರು. ಬಟ್ ಕ್ರಿಮಿನಲ್ ಕೇಸಸ್ನ ನೋಡ್ಕೊತಾ ಇರಬೇಕು ಅಂತಂದರೆ ಅವ್ರದ್ದು ಏನು ರೂಲ್ಸ್ ರೆಗ್ಯುಲೇಷನ್ ಇರ್ತಾಯಿತ್ತಲ್ಲ, ಬ್ರಿಟಿಷ್ ಅವ್ರದ್ದು ರೂಲ್ಸು ರೆಗ್ಯುಲೇಷನ್ ಏನಿರ್ತಾಯಿತ್ತು ಅದನ್ನು ಅವರು ಕ್ರಿಮಿನಲ್ ಕೇಸಸಲ್ಲಿ ನೋಡ್ಕೊತಾಯಿದ್ರು. ಅಂತಂದರೆ ಸಿವಿಲಲ್ಲಿ ಅಷ್ಟೇ ನಮ್ಮ ರೂಲ್ಸ್ ರೆಗ್ಯುಲೇಷನ್ ಏನಿರುತ್ತೆ ಅದನ್ನು ಫಾಲೋ ಮಾಡ್ತಾಯಿದ್ರು. ಬಟ್ ಕ್ರಿಮಿನಲ್ಸ್ ಕೇಸಸ್ ಏನಾದ್ರು ಬಂದುಬಿಟ್ರೆ ಅವ್ರ ರೂಲ್ ಪ್ರಕಾರನೇ ಅವರು ನೋಡ್ಕೊತಾ ಇದ್ರು. ಇವಾಗ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಿದ್ದಾರೆ, ಕ್ರಿಮಿನಲ್ ಕೋರ್ಟ್ಸ್ ವೇರ್ ಅಂಡರ್ ದ ಕಂಟ್ರೋಲ್ ಆಫ್ ಕಾಜೀಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಪಾಯಿಂಟ್ನ ನೋಟ್ ಮಾಡ್ಕೊಂಡಿರಿ. ಕ್ರಿಮಿನಲ್ ಕೋರ್ಟ್ಸ್ನ ಇವರು ನೋಡ್ಕೊತಾ ಇದ್ದಿದ್ದು ಯಾರು ಅಂತಂದರೆ ಇಲ್ಲಿ ಕಾಜೀಸ್ ಇರ್ತಾಯಿದ್ರು. ಸೊ ಕಾಜೀಸ್ ಬಂದ್ಬಿಟ್ಟು ಕ್ರಿಮಿನಲ್ ಕೋರ್ಟಿಗೆ ಇರ್ತಾಯಿದ್ರು. ಬಟ್ ಅವ್ರು ರಿಪೋರ್ಟ್ ಮಾಡ್ತಾ ಇದ್ದಿದ್ದು ಅಷ್ಟೇ ಬ್ರಿಟಿಷ್ ಅವ್ರಿಗೇ, ಆದರೆ ದೇ ಆರ್ ಫಂಕ್ಷನಿಂಗ್ ಅಂಡರ್ ದ ಸೂಪರ್ವಿಷನ್ ಆಫ್ ಯುರೋಪಿಯನ್ ಆಫೀಸರ್ಸ್ ಓನ್ಲಿ. ಸೊ ಇಲ್ಲಿವರೆಗೂ ನಿಮಗೆ ಜುಡಿಷರಿ ಸಿಸ್ಟಮು ಮತ್ತು ಅಡ್ಮಿನಿಸ್ಟ್ರೇಷನ್ ಸಿಸ್ಟಮು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಪೊಲೀಸ್ ಸಿಸ್ಟಮ್ನ ನೋಡ್ಕೊಳ್ಳೋಣ ನಾವು. ಪೊಲೀಸ್ ಸಿಸ್ಟಮ್ ಅಂತಂದರೆ ಏನು, ನಮಗೆ ಲಾ ಆ್ಯಂಡ್ ಆರ್ಡರ್ ಬರುತ್ತೆ. ಇವಾಗ ಇದರಲ್ಲಿ ನೀವು ಒಂದು ಡಿಫ್ರೆನ್ಸ್ ತಿಳ್ಕೊಂಡಿರಬೇಕು. ಸೊ ನಮ್ಮಲ್ಲಿ ಆರ್ಮಿ ಇರುತ್ತೆ, ಅದಾದಮೇಲೆ ನೇವಿ ಇರುತ್ತೆ, ಅದಾದಮೇಲೆ ನಮಗೆ ನೋಡ್ಕೋಬೇಕು ಅಂತಂದರೆ ನಮ್ಮಲ್ಲಿ ಏರ್ ಫೋರ್ಸ್ ಇದೆ, ಅದಾದಮೇಲೆ ನಮಗೆ ಬೇರೆ ಬೇರೆ ಥರದ್ದು ಫೋರ್ಸಸ್ ಇದ್ದಾವೆ. ಎಕ್ಸಾಂಪಲು BSF ಇದೆ, ಅದಾದಮೇಲೆ ಸೈನೋ ಟಿಬೇಟಿಯನ್ನು ಬಾರ್ಡರಲ್ಲಿ ನಮಗೆ ಬೇರೆ ಫೋರ್ಸಸ್ ಇರ್ತಾರೆ. ಸೊ ಈ ಥರದ್ದೆಲ್ಲ ನಮಗೆ ಸಶಸ್ತ್ರ ಸೀಮಾ ಬಲ್ಲು, SSBಸು ಈ ಥರದ್ದೆಲ್ಲ ಫೋರ್ಸಸ್ ಇರ್ತಾರೆ. ಅದ್ರ ಜೊತೆಗೆ ಪೊಲೀಸು ಕೂಡ ಇರ್ತಾರೆ. ಏನು ಡಿಫ್ರೆನ್ಸ್ ಇರುತ್ತೆ ಇವೆಲ್ಲದರಲ್ಲೂ ಅಂತಂದರೆ ಮೇಜರಾಗಿ ನಾವು ನೋಡ್ಕೋಬೇಕು ಅಂತಂದರೆ ಪೊಲೀಸ್ ಬಂದ್ಬಿಟ್ಟು
ಇನ್ಸೈಡ್ ಇಂಡಿಯಾ ಅಂತಂದರೆ ನಮ್ಮ ಬೌಂಡ್ರಿ ಒಳಗಡೆ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ. ಸೊ ಬೌಂಡ್ರಿ ಒಳಗಡೆ ಲಾ ಆ್ಯಂಡ್ ಆರ್ಡರ್ನ ಅಂತಂದರೆ ಲೋಕಲ್ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಪೊಲೀಸ್ ಇರ್ತಾರೆ. ಸೊ ಮಿಕ್ಕಿದೆಲ್ಲ ನಮಗೆ ಆ ಮಿಲಿಟ್ರಿ ಏನೇನು ಇರ್ತಾರಲ್ಲ ಅವರು ಎಕ್ಸ್ಟರ್ನಲಿ ನಮಗೇನು ಥ್ರೆಟ್ ಬರಬಾರ್ದು, ಹೊರಗಡೆಯಿಂದ ನಮಗೆ ಏನೂ ಥ್ರೆಟ್ ಬರಬಾರ್ದು ಅಂತ ನೋಡ್ಕೊತಾ ಇರ್ತಾರೆ. ಇದು ಬೇಸಿಕ್ ಡಿಫ್ರೆನ್ಸು. ಸೊ ನೀವು ಸರ್ವಿಸಸ್ಗೆ ಪ್ರಿಪೇರ್ ಆಗ್ತಾಯಿದ್ರೆ ನಿಮ್ಗೆ ಪ್ರಾಬಬ್ಲಿ ಗೊತ್ತಿರುತ್ತೆ. ಬಟ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಆಗಿದ್ದರೆ ಅಕಸ್ಮಾತ್ ಗೊತ್ತಿಲ್ಲ ಅಂತಂದರೆ ಈ ಥರ ತಿಳ್ಕೊಂಡಿರಿ. ಇದೊಂದು ಬೇಸಿಕ್ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಪೊಲೀಸ್ ಸಿಸ್ಟಮ್ ಅಂತ ಹೇಳಿದ ತಕ್ಷಣ ನಮಗೇನು ಗೊತ್ತಾಗಬೇಕು ಅಂತಂದರೆ ಫಸ್ಟ್ ಒನ್ನು ಇದರಲ್ಲಿ ನಾವು ನೋಡ್ಕೋಬೇಕಾಗಿರುವಂಥದ್ದು ಇಂಟರ್ನಲ್ ಸಿಚುವೇಷನು, ಇಂಟರ್ನಲ್ ಲಾ ಆ್ಯಂಡ್ ಆರ್ಡರ್. ಇಂಟರ್ನಲ್ ಅಂತಂದರೆ ನಮ್ಮ ಬಾರ್ಡರ್ ಒಳಗಡೆ ಇರುವಂಥ ಸಿಚುವೇಷನ್ಸ್ನ ನೋಡ್ಕೊಳ್ಳೋದಕ್ಕೆ. ಸೊ ಇವಾಗ ಬಾರ್ಡರ್ ಒಳಗಡೆ ನಾವು ಸಿಚುವೇಷನ್ ನೋಡ್ಕೋಬೇಕು ಅಂತಂದ್ರೂ ಕೂಡ ಅದು ನಮಗೆ ತುಂಬ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇರಬೇಕು. ಯಾಕಂತಂದರೆ ಒಂದೊಂದು ರೀಜನಲ್ಲಿ ಒಂದೊಂದು ಥರ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಈ ಸಿಸ್ಟಮಿಗೆ ಒಂದು ಹೈರಾರ್ಕಿನ ಕೊಟ್ಟಿದ್ದು ನಮಗೆ ಯಾರು, ಲಾರ್ಡ್ ಕಾರ್ನ್ವಾಲಿಸ್. ಸೊ ಲಾರ್ಡ್ ಕಾರ್ನ್ವಾಲಿಸು ಹಿ ಇಂಪ್ಲಿಮೆಂಟೆಡ್ ದ ಎಫಿಷಿಯೆಂಟ್ ಪೊಲೀಸ್ ಸಿಸ್ಟಮ್ ಇನ್ ಇಂಡಿಯಾ. ಎಫಿಷಿಯೆಂಟ್ ಅಂತಂದರೆ ಏನು, ಮುಂಚೆ ಇರಲಿಲ್ವಾ? ಮುಂಚೆನೂ ಕೂಡ ನಮಗೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ಕೊಳ್ಳೋಕೆ ಇರ್ತಾಯಿದ್ರು, ಬಟ್ ಹೆಸರು ಬೇರೆ ಇರ್ತಾಯಿತ್ತು. ಅದರ ಜೊತೆಗೆ ಹೆಸರು ಬೇರೆ ಇರೋದ್ರ ಜೊತೆಗೆ ಒಂದು ಸಿಸ್ಟಮ್ ಆಗಿ ಇರ್ತಾ ಇರಲಿಲ್ಲ. ಇವಾಗ ನಾವು ನೋಡ್ಕೋಬೇಕು ಅಂತಂದರೆ ಇವಾಗ ನಾವು ಎಕ್ಸಾಂಪಲ್ ನೋಡ್ಕೊಳ್ಳೋಣ ಇಂಡಿಯಾದಲ್ಲಿ ಯಾವ ಥರ ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ ಇದೆ ಅಂತ. ಸೊ ನಮಗೆ ಲೋಕಲ್ ಲೆವೆಲಲ್ಲಿ ಅಂತಂದರೆ ಕಂಪ್ಲೀಟಾಗಿ ನಮಗೆ ಬಾಟಮ್ ಮೋಸ್ಟ್ ಲೆವೆಲಲ್ಲಿ ನಮಗೆ ಕಾನ್ಸ್ಟೇಬಲ್ಸ್ ಎಲ್ಲ ಇರ್ತಾರೆ. ಸೊ ಕಾನ್ಸ್ಟೇಬಲ್ಸ್ ಇರ್ತಾರೆ, ಇವ್ರ ಮೇಲೆ ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ. ಅದಾದಮೇಲೆ ನಮಗೆ ASI ಆಗಿರ್ಬೋದು, ಅದಾದಮೇಲೆ PSI ಆಗಿರ್ಬೋದು, ಅದಾದಮೇಲೆ ನಮಗೆ CPI ಆಗಿರ್ಬೋದು. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಜಾಸ್ತಿ ಪೊಲೀಸ್ ಫೋರ್ಸಲ್ಲಿ ಟಾಪ್ ಮೋಸ್ಟ್ ಲೆವೆಲಲ್ಲಿ ಅಂತಂದರೆ IPS ಆಫೀಸರ್ಸ್ನ ನಾವೇನಂತ ಕರಿತೀವಿ. ಅದರ ಜೊತೆಗೆ DYSP. ಸೊ DYSP ಪೊಸಿಷನಿಂದ ಮೇಲ್ಗಡೆವರೆಗೂ ನಮಗೆ DCP IG ಕೂಡ ರ್ಯಾಂಕಿಂಗ್ ಏನಿರ್ತಾರಲ್ಲ, ಈ ಕಾಂಪೊಸಿಷನ್ ಇಡೀ ಇಂಡಿಯಾದಲ್ಲಿ ಬರೀ 1% ಅಷ್ಟೇ ಇದೆ. ಮಿಕ್ಕಿದ್ದು ನಮಗೆ ಅದರಿಂದ ನಮಗೆ ಹೆಡ್ ಕಾನ್ಸ್ಟೇಬಲ್ವರೆಗೂ ಬರುವಂಥ ನಮಗೆ ಕಾಂಪೊಸಿಷನ್ ಬಂದ್ಬಿಟ್ಟು ಮಿಕ್ಕಿದೊಂದು 10% ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಆದರೆ ನಮಗೆ ಸುಮಾರು 85 to 90% ಇರುವಂಥದ್ದು ಕಾನ್ಸ್ಟೇಬಲ್ಸೇ. ಸೊ ಲೋಕಲ್ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ಕೋಬೇಕು ಅಂತಂದರೆ ಜಾಸ್ತಿ ಯಾರಿದ್ದಾರೆ ನಮ್ಮಲ್ಲಿ, ಕಾನ್ಸ್ಟೇಬಲ್ಸು. ಸೊ ನಮ್ಮಲ್ಲಿ ಪೊಲೀಸಲ್ಲಿ ಏನಾದ್ರು ರಿಫಾರ್ಮ್ನ ತೊಗೊಂಬರಬೇಕು, ಪೊಲೀಸ್ ಸಿಸ್ಟಮಲ್ಲಿ ರಿಫಾರ್ಮ್ನ ತೊಗೊಂಬರಬೇಕು ಅಂತಂದರೆ ಕಾನ್ಸ್ಟೇಬಲ್ಸ್ಗಳ ವರ್ಕಿಂಗ್ನ ನಾವು ಎಫಿಷಿಯೆಂಟ್ ಮಾಡ್ಕೋಬೇಕು. ಯಾಕಂತಂದರೆ ಮೆಜಾರಿಟಿ ಕಾಂಪೊಸಿಷನ್ ಅವರೇ ಆಗಿರ್ತಾರೆ. ಇದನ್ನು ನೀವು ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೊತಾ ಇರ್ಬೋದು ಈ ಪಾಯಿಂಟ್ಸ್ನ. ಸೊ ಇವಾಗ ನಾವು ನೋಡ್ಕೋಬೇಕು ಅಂತಂದರೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಥರ ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ಮು ಕೆಲಸ ಮಾಡ್ತಾ ಇರ್ತಾಯಿತ್ತು. ಅದಕ್ಕೆ ಒಂದು ಎಫಿಷಿಯೆಂಟಾಗಿ ಓವರಾಲಾಗಿ ಬ್ರಿಟಿಷ್ ಅಂಡರಲ್ಲಿ ಯಾವ್ಯಾವ ಟೆರಿಟರಿ ಬರ್ತಾಯಿತ್ತಲ್ಲ ಎಲ್ಲ ಕಡೆಯೂ ಕೂಡ ಸಿಮಿಲರಾಗಿ ಒಂದು ಸ್ಟ್ರಕ್ಚರ್ನ ಫಾಲೋ ಮಾಡ್ಕೋಬೇಕು ಅಂತ ಒಂದು ಸ್ಟ್ರಕ್ಚರ್ನ ತೊಗೊಂಬಂದಿದೆ ನಮಗೆ ಲಾರ್ಡ್ ಕಾರ್ನ್ವಾಲಿಸು. ಸೊ ಇವ್ರೇನು ಮಾಡಿದ್ರು ಅಂತಂದರೆ ಒಂದು ಹೊಸ ಪೋಸ್ಟನ್ನ ಕ್ರಿಯೇಟ್ ಮಾಡಿಕೊಂಡ್ರು. ಆ ಹೊಸ ಪೋಸ್ಟಿನ ಹೆಸರೇನು ಅಂತಂದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಇವಾಗ ನಾವು SP ಅಂತ ಏನು ಕರಿತೀವಿ. ಸೊ ಇವಾಗ ನೀವು KS ಮಾಡಿದಾಗ DYSP ಆಪ್ಷನಲ್ ಕೊಟ್ಟಿದ್ದಿದ್ರೆ DYSP ಆದಮೇಲೆ ನೀವು ಪ್ರಾಬಬ್ಲಿ ASP ಆಗ್ತಾರೆ. ಸೊ ASP ಆದಮೇಲೆ SP ಆಗ್ತಾರೆ. ಸೊ ನೀವು ಇದು KS ಮಾಡಿಕೊಂಡ್ರೆ ನಿಮಗೆ ಈ ಪೊಸಿಷನ್ ಸಿಕ್ಕಿರುತ್ತೆ. ಅದೇ ನೀವು IPS ಮಾಡ್ಕೊಂಡಿದ್ರೆ ನಿಮಗೆ ಸ್ಟಾರ್ಟಿಂಗ್ಗೆ ASP ಕೊಟ್ಟಿರ್ತಾರೆ. ಅಂತಂದರೆ ಅಲ್ಲಿಂದ ನೀವು SPಗೆ ಬೇಗನೆ ಹೋಗಿರ್ತೀರ. ಸೊ ಇದೊಂದು ಡಿಫ್ರೆನ್ಸ್ ಇರುತ್ತೆ. ಸೊ ಇವರು SP ಅನ್ನೋ ಪೊಸಿಷನ್ನ ಇಂಟ್ರೊಡ್ಯೂಸ್ ಮಾಡಿದವರು ಯಾರು ಅಂತಂದರೆ ಲಾರ್ಡ್ ಕಾರ್ನ್ವಾಲಿಸು. ಇವ್ರು ತಂದಿರೋಂಥ ಸಿಸ್ಟಮ್ನೇ ನಾವು ಇವಾಗಲೂ ಕೂಡ ಫಾಲೋ ಮಾಡ್ಕೊಳ್ಳೋವಂಥದ್ದು. ಈ ಸಿಸ್ಟಮ್ ತುಂಬ ಇಂಪಾರ್ಟೆಂಟು. ಇವ್ರೇನು ಹೇಳಿದ್ರು ಅಂತಂದರೆ ಒಂದು ಡಿಸ್ಟ್ರಿಕ್ಟ್ ಇದೆ ಅಂತಂದರೆ ಆ ಡಿಸ್ಟ್ರಿಕ್ಟ್ನ ನೋಡ್ಕೊಳ್ಳೋಕ್ಕೆ ನಮಗೆ SP ಇರ್ತಾರೆ. ಅಂತಂದರೆ ಪೊಲೀಸು ಎಲ್ಲ ಕಡೆಯಿಂದನೂ ಕೂಡ ಡೈರೆಕ್ಟಾಗಿ SPಗೆ ಇವರು ರಿಪೋರ್ಟ್ ಮಾಡ್ಕೋಬೇಕು. ಯಾವುದರ ಲೆಕ್ಕದಲ್ಲಿ, ಲಾ ಆ್ಯಂಡ್ ಆರ್ಡರ್ ಲೆಕ್ಕದಲ್ಲಿ. ಇವರೇನು ಮಾಡಿದ್ರು, ಒಂದು ಡಿಸ್ಟ್ರಿಕ್ಟನ್ನು ಬೇರೆ ಬೇರೆ ಸ್ಟೇಷನ್ಸಲ್ಲಿ ಡಿವೈಡ್ ಮಾಡ್ಕೊಂಡಿದ್ರು. ಒಂದು ಡಿಸ್ಟ್ರಿಕ್ಟ್ ಅಂತಂದರೆ ತುಂಬ ದೊಡ್ಡದಿರುತ್ತೆ. ಇವಾಗ ನಾವು ನೋಡ್ಕೋಬೇಕು ಅಂತಂದರೆ ಡಿಸ್ಟ್ರಿಕ್ಟ್ ಒಳಗಡೆ ತಾಲೂಕು ಆ ಥರದ್ದೆಲ್ಲ ಇರ್ತಾವಲ್ಲ. ಸೊ ಆ ಥರ ಇವ್ರೇನು ಮಾಡ್ಕೊಂಡ್ರು ಅಂತಂದರೆ ಒಂದು ಡಿಸ್ಟ್ರಿಕ್ಟನ್ನು ತುಂಬ ಜಾಸ್ತಿ ಸ್ಟೇಷನ್ಸ್ಗಳಲ್ಲಿ ಡಿವೈಡ್ ಮಾಡಿಕೊಂಡ್ರು. ಸೊ ತುಂಬ ಸ್ಟೇಷನ್ಸ್ಗಳಲ್ಲಿ ಡಿವೈಡ್ ಮಾಡಿಕೊಂಡ್ರು. ಇವ್ರೇನು ಮಾಡಿದ್ರು ಅಂತಂದರೆ ಈ ಪ್ರತಿಯೊಂದು ಸ್ಟೇಷನ್ ನೋಡ್ಕೊಳ್ಳೋಕ್ಕೂ ಕೂಡ ಯಾರಿರ್ತಾರೆ ಅಂತಂದರೆ ಒಬ್ಬರು ಕೋತ್ವಾಲ್ ಇರ್ತಾರೆ. ಒಂದು ಸ್ಟೇಷನ್ಗೆ ಒಬ್ಬರು ಕೋತ್ವಾಲ್ ಇರ್ತಾರೆ. ಈ ಹೆಸರುಗಳು ತುಂಬ ಇಂಪಾರ್ಟೆಂಟ್ ನಮಗೆ ಎಕ್ಸಾಮಲ್ಲಿ. ಡೈರೆಕ್ಟಾಗಿ ಎಕ್ಸಾಮಲ್ಲಿ ಇದನ್ನೇ ಕೇಳಿರ್ತಾರೆ. ಸೊ ಏನು ಮಾಡಿದ್ರು, ಒಂದು ಡಿಸ್ಟ್ರಿಕ್ಟನ್ನು ಬೇರೆ ಬೇರೆ ಸ್ಟೇಷನ್ಸ್ಗಳಲ್ಲಿ ಡಿವೈಡ್ ಮಾಡಿಕೊಂಡ್ರು. ಆ ಸ್ಟೇಷನ್ಸ್ನ ನೋಡ್ಕೊಳ್ಳೋಕ್ಕೆ ಕೋತ್ವಾಲ್ ಇರ್ತಾರೆ. ಅದ್ರ ಜೊತೆಗೆ ಏನು ಮಾಡಿದ್ರು ಅಂತಂದರೆ
ಪ್ರತಿಯೊಂದು ವಿಲೇಜ್ನೂ ಕೂಡ ಇವ್ರು ಏನು ಮಾಡ್ಕೊಂಡ್ರು ಅಂತಂದರೆ ಪ್ರತಿಯೊಂದು ಸ್ಟೇಷನಲ್ಲೂ ಕೂಡ ಬೇರೆ ಬೇರೆ ವಿಲೇಜಸ್ ಬರುತ್ತಲ್ಲ. ಈಗ ಒಂದು ಸ್ಟೇಷನಿಗೆ ಒಂದೇ ವಿಲೇಜ್ ಇಡೋಕ್ಕಾಗಲ್ಲ ನಾವು. ಸೊ ಅದಕ್ಕೆ ಬೇರೆ ಬೇರೆ ಸ್ಟೇಷನ್ಸ್ಗೆ ಬೇರೆ ಬೇರೆ ವಿಲೇಜಸ್ ಬರ್ತಾ ಇರುತ್ತೆ. ಸೊ ಈ ವಿಲೇಜ್ಗಳಲ್ಲಿ ಯಾರು ಇರ್ತಾಯಿದ್ರು ಅಂತಂದರೆ ಹೆಡ್ಡು, ವಿಲೇಜಲ್ಲಿ ಪೊಲೀಸ್ ಸ್ಟೇಷನ್ಸ್ ಇರ್ತಾಯಿತ್ತಲ್ಲ, ಆ ವಿಲೇಜಲ್ಲಿ ಇರುವಂಥ ಪೊಲೀಸ್ ಸ್ಟೇಷನ್ಗೆ ಹೆಡ್ ಬಂದ್ಬಿಟ್ಟು ನಮ್ಗೆ ಯಾರು ಇರ್ತಾಯಿದ್ರು ಅಂತಂದರೆ ಚೌಕಿದಾರ್ ಇರ್ತಾಯಿದ್ರು. ಸೊ ಚೌಕಿದಾರ್ ಇರ್ತಾಯಿದ್ರು. ನೋಡಿ ಯಾವ ಥರ ಸಿಸ್ಟಮ್ ಇತ್ತು. ವಿಲೇಜಲ್ಲಿ ಚೌಕಿದಾರ್ ಇರ್ತಾಯಿದ್ರು, ಚೌಕಿದಾರ್ ಮೇಲ್ಗಡೆ ನಮಗೆ ಕೋತ್ವಾಲ್ ಇರ್ತಾಯಿದ್ರು, ಕೋತ್ವಾಲ್ ಮೇಲ್ಗಡೆ ನಮಗೆ SP ಇರ್ತಾಯಿದ್ರು. ಇವಾಗ ನಾವು ಅಡ್ಮಿನಿಸ್ಟ್ರೇಷನಿಗೆ ನಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಡಿವೈಡು ಮಾಡ್ಕೊಂಡಿದ್ದೀವಿ. ಬಟ್ ಆ್ಯಕ್ಚುಲಾಗಿ ಮಾಡೆಲ್ನ ನಾವು ಅವ್ರು ಕೊಟ್ಟಿರೋಂಥದ್ದೇ ಫಾಲೋ ಮಾಡ್ಕೊಳ್ಳೋಂಥದ್ದು. ಕೋತ್ವಾಲ್ ವಾಸ್ ಮೇಡ್ ಅಕೌಂಟೇಬಲ್ ಫಾರ್ ಥೆಫ್ಟ್ಸು, ಕ್ರೈಮ್ಸು ಮತ್ತು ಬೇರೆ ವೈಲೇಷನ್ಸ್ ಏನಾದರೂ ಆಗ್ತಾಯಿದ್ರೆ ಲೋಕಲ್ ವಿಲೇಜ್ ಲೆವೆಲಲ್ಲಿ ಅದನ್ನು ಕೋತ್ವಾಲ್ ನೋಡ್ಕೊತಾಯಿದ್ರು. ಅಂತಂದರೆ ಇಲ್ಲಿ ಚೌಕಿದಾರ್ಗಳು ನೋಡ್ಕೊತಾಯಿದ್ರು, ಬಟ್ ಹೆಡ್ ಯಾರು ಇರ್ತಾಯಿದ್ರು ಅವ್ರಿಗೆ ಕೋತ್ವಾಲ್ ಇರ್ತಾಯಿದ್ರು. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಇದನ್ನು ಸ್ಟ್ರಕ್ಚರು ಕೂಡ ಇದೇ ಥರ ಮಾಡ್ಕೊಂಡಿರಿ. SP ಇರ್ತಾರೆ, SP ಕೆಳಗಡೆ ನಮಗೆ ಸ್ಟೇಷನ್ಸ್ ಇರುತ್ತೆ. ಸ್ಟೇಷನ್ಗೆ ಹೆಡ್ ಯಾರು ಇರ್ತಾರೆ ಅಂತಂದರೆ ನಮಗೆ ಕೋತ್ವಾಲ್ ಇರ್ತಾರೆ. ಅದಾದಮೇಲೆ ಸ್ಟೇಷನ್ಸ್ ಕೆಳಗಡೆ ನಮಗೆ ವಿಲೇಜಸ್ ಇರ್ತವೆ. ಸೊ ವಿಲೇಜಸ್ನ ನೋಡ್ಕೊಳ್ಳೋಕ್ಕೆ ನಮಗೆ ಚೌಕಿದಾರ್ ಇರ್ತಾರೆ. ಸೊ ಈ ಪ್ಯಾರಾಗ್ರಾಫ್ ನಿಮಗೆ ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ ಇಷ್ಟರಲ್ಲೇ. ಅದಾದಮೇಲೆ ನೆಕ್ಸ್ಟು ನಾವು ನೋಡ್ಕೊಳ್ಳೋಣ. ಸಿವಿಯರ್ ಡ್ರಾಟ್ ಆಫ್ 1770ಯಲ್ಲಿ ತುಂಬಾ ಜಾಸ್ತಿ ಡ್ರಾಟ್ ಬಂದಿತ್ತು. ಡ್ರಾಟ್ ಅಂತಂದರೆ ಏನು, ಬರಗಾಲ. ಮಳೆ ಬಂದು ತುಂಬ ಜಾಸ್ತಿ ಮಳೆ ಬಂದುಬಿಟ್ರೆ ಅದನ್ನು ಫ್ಲಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮಳೆ ಬರ್ದೇ ಇದ್ಬಿಟ್ರೆ ಅದನ್ನು ನಾವು ಡ್ರಾಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎರಡೂ ಕೂಡ ನಮಗೆ ನ್ಯಾಚುರಲ್ ಡಿಸಾಸ್ಟರ್ ಆಗಿರುತ್ತೆ. ಸೊ ತುಂಬಾ ಜಾಸ್ತಿ ಡ್ರಾಟ್ ಬಂದಿರೋದ್ರಿಂದ ಏನಾಯಿತು ಅಂತಂದರೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಏನಿತ್ತಲ್ಲ ಅದು ತುಂಬ ವೀಕ್ ಆಗೋಗ್ಬಿಡ್ತು. ಸೊ ವೀಕ್ ಆಗೋದ್ರಿಂದ ಏನು ಮಾಡಿದ್ರು ಅಂತಂದರೆ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಸ್ನ ತೊಗೊಂಬಂದ್ರು ಇವರು. ಯಾವಾಗ 1781ನಲ್ಲಿ. ನೋಡಿ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ನ ಯಾವ ಥರ ಇವಾಲ್ವ್ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಡೈರೆಕ್ಟಾಗಿ ಫಸ್ಟು SP ಇರ್ತಾಯಿದ್ರು, ಬಟ್ ಡ್ರಾಟ್ ಬಂದಿರೋದ್ರಿಂದ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ತುಂಬಾ ಜಾಸ್ತಿ ಕೆಡ್ತಾ ಹೋಗ್ತಾಯಿತ್ತು. ಸೊ ಅದಕ್ಕೆ ನೋಡ್ಕೊಳ್ಳೋಕ್ಕೆ ಇನ್ನೂ ಬೇಕು ಅಂತ ಇವ್ರು ಏನು ಮಾಡಿದ್ರು ಅಂತಂದರೆ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಸ್ಗಳನ್ನ ಅಪಾಯಿಂಟ್ ಮಾಡ್ಕೊಂಡಿದ್ರು. ಅಂತಂದರೆ ಎಲ್ಲ SP ಏನು ಪೊಸಿಷನ್ ಇತ್ತಿದ್ದು, ಡೈರೆಕ್ಟಾಗಿ ಹೈಯರ್ ಪೊಸಿಷನಲ್ಲಿ ಯಾರಿದ್ರು ನಮಗೆ ಮುಂಚೆ ಹೈಯರ್ ಪೊಸಿಷನಲ್ಲಿ ನಮಗೆ SP ಇರ್ತಾಯಿದ್ರು. ಬಟ್ ಇವಾಗ ಏನು ಮಾಡಿದ್ರು ಅಂತಂದರೆ SP ಮೇಲ್ಗಡೆ ಒಂದು ಪೊಸಿಷನ್ನ ಮಾಡಿಕೊಂಡ್ರು. ಆ ಪೊಸಿಷನಲ್ಲಿ ಯಾರು ಇರ್ತಾಯಿದ್ರು ಅಂತಂದರೆ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್. ಇವಾಗಲೂ ಕೂಡ ನಾವು ನೋಡ್ಕೋಬೇಕು ಅಂತಂದರೆ ನಾರ್ತ್ ಇಂಡಿಯಾದಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ಬಿಟ್ಟು ತುಂಬ ಕಡೆ ಕರಿತಾ ಇರ್ತಾರೆ. ಸೊ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಇಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಸ್ನ ಅಂತ. ಇವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ ದ ಪೊಲೀಸ್ ಸಿಸ್ಟಮ್ ಅಂಡರ್ವೆಂಟ್ ಕಂಟಿನ್ಯೂಸ್ ಚೇಂಜ್. ಯಾಕೆ ಕಂಟಿನ್ಯೂಸ್ ಚೇಂಜ್ ಆಗ್ತಾ ಹೋಗ್ತಾಯಿತ್ತು ಅಂತಂದರೆ ಮುಂದೆ ಬರ್ತಾ ಇರೋಂಥ ಸಿಚುವೇಷನ್ಸಲ್ಲಿ ಯಾವ ಥರ ಬೇಕಾಗ್ತಾಯಿತ್ತು ಆ ಥರ ಚೇಂಜಸ್ ಮಾಡ್ತಾ ಹೋಗ್ತಾಯಿದ್ರು. ಇವಾಗಲೂ ನಾವು 2020ಯಲ್ಲಿ ಮಾಡ್ಕೊಂಡಿರೋಂಥ ಚೇಂಜಸ್ನ ನಾವು ನೋಡ್ಕೋಬೇಕು ಅಂತಂದರೆ ಓವರಾಲಾಗಿ ಏನು ಸಿಸ್ಟಮ್ ಇದೆಯಲ್ಲ ಅದನ್ನು ಉತ್ತರ ಪ್ರದೇಶಲ್ಲಿ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಉತ್ತರ ಪ್ರದೇಶಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಇಲ್ಲಿ ಪೊಲೀಸ್ ಸಿಸ್ಟಮಲ್ಲೇ ಲಾ ಆ್ಯಂಡ್ ಆರ್ಡರ್ ಜೊತೆ ಅವ್ರಿಗೆ ಬೇರೆದು ಕೂಡ ಪವರ್ಸ್ನ ಕೊಟ್ಟಿದ್ದಾರೆ. ಸೊ UPಯಲ್ಲಿ ಇರುವಂಥ ಪೊಲೀಸು ಇನ್ನೂ ಸ್ವಲ್ಪ ಜಾಸ್ತಿ ಪವರ್ಫುಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಅಂತಂದರೆ ಏನು, ನಮ್ಮ ಲ್ಯಾಂಡಲ್ಲಿ ಏನೇನು ಚೇಂಜಸ್ ಆಗ್ತಾ ಇರುತ್ತೆ, ನಮ್ಮಲ್ಲಿ ಏನೇನು ಇವಲ್ಯೂಷನ್ ಆಗ್ತಾ ಇರುತ್ತೆ, ನಮ್ಮಲ್ಲಿ ಏನೇನು ಹೊಸದಾಗಿರೋಂಥ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಅದರ ಪ್ರಕಾರನೇ ನಾವು ಚೇಂಜಸ್ಗಳನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇವಾಗ ಮಾಡಿರೋವಂಥದ್ದು ಯಾವುದು 1700ಸಲ್ಲಿ ಮಾಡಿದ್ರು, 1770ಯಲ್ಲಿ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಈಗ 1770ಯಲ್ಲಿ ನಮಗೆ ಇಂಟರ್ನೆಟ್ ಇತ್ತಾ? ಸೊ ಆ ಟೈಮಲ್ಲಿ ನಮಗೆ ಇಂಟರ್ನೆಟ್ ಇರ್ತಾ ಇರಲಿಲ್ಲ. ಸೊ ಇಂಟರ್ನೆಟ್ ಬಂದಮೇಲೆ ಏನಾಯಿತು, ಇಂಟರ್ನೆಟ್ ಬಂದಮೇಲೆ ನಮಗೆ ಸೈಬರ್ ಅಟ್ಯಾಕ್ ತುಂಬ ಜಾಸ್ತಿ ಆಗೋಯಿತು. ಸೊ ಸೈಬರ್ ಅಟ್ಯಾಕ್ ತುಂಬ ಜಾಸ್ತಿ ಆಗಿದ್ದರಿಂದ ಹೊಸ ಪ್ರಾಬ್ಲಮ್ ಬಂದಂಗೆ ಆಯ್ತಲ್ಲ ನಮಗೆ. ಸೊ ಹೊಸ ಪ್ರಾಬ್ಲಮ್ ಬಂದಂಗೆ ಆಯಿತು ಅಂತಂದರೆ ಅದನ್ನು ನೋಡ್ಕೊಳ್ಳೋಕ್ಕೆ ಸಪ್ರೇಟಾಗಿ ಸೆಲ್ಲು ಕೂಡ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ನಾವು ಸೈಬರ್ ಸೆಕ್ಯೂರಿಟಿ ಅಂತಲೂ ಕೂಡ ನಾವು ಮಾಡ್ಕೊಂಡಿದ್ವಿ. ಸೊ ಸೈಬರ್ ಸೆಕ್ಯೂರಿಟಿ ಸೆಲ್ಲು ಕೂಡ ನಾವು ಮಾಡ್ಕೊಂಡಿದ್ವಿ. ಅಂತಂದರೆ ನಮ್ಗೆ ಯಾವ ಥರ ಹೊಸದಾಗಿ ಪ್ರಾಬ್ಲಮ್ ಬರ್ತಾ ಹೋಗ್ತಾ ಇರುತ್ತೆ ಆ ಥರ ನಾವು ಸೊಲ್ಯೂಷನ್ನು ಕೂಡ ಕಂಡುಹಿಡಿತಾ ಹೋಗ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಏನಾಯಿತು, ಮ್ಯಾಜಿಸ್ಟ್ರೇಟ್ಸ್ ಬಂದುಬಿಟ್ರು. ಸೊ ಕಂಟಿನ್ಯೂಸ್ ಆಗಿ ಪೊಲೀಸ್ ಸಿಸ್ಟಮು ಕೂಡ ಚೇಂಜಸ್ ಆಗ್ತಾ ಹೋಗ್ತಾಯಿತ್ತು ಅಂತ. ನೆಕ್ಸ್ಟು 1861ನಲ್ಲಿ ಏನು ಮಾಡಿದ್ರು ಅಂತಂದರೆ ಪೊಲೀಸ್ ಲಾ ವಾಸ್ ಇಂಪ್ಲಿಮೆಂಟೆಡ್. ಇವಾಗಲೂ ಕೂಡ PSI ಎಕ್ಸಾಮ್ಸಲ್ಲಿ ಯಾವ ವರ್ಷ ಈ ಪೊಲೀಸ್ ಲಾ ಇಂಪ್ಲಿಮೆಂಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಇವಾಗಲೂ ಕೂಡ ಒನ್ ಆಫ್ ದ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಇದು 1861ನಲ್ಲಿ ಯಾವ ಥರ ಇಲ್ಲಿವರೆಗೂ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ದಿಸ್ ಲಾ ಈಸ್ ದ ಬೇಸ್ ಆಫ್ ಗುಡ್ ಲಾ ಆ್ಯಂಡ್ ಆರ್ಡರ್ ಅಡ್ಮಿನಿಸ್ಟ್ರೇಷನ್. ಅಂತಂದರೆ ಗುಡ್ ಲಾ ಆ್ಯಂಡ್ ಆರ್ಡರ್ ಅಡ್ಮಿನಿಸ್ಟ್ರೇಷನಿಗೆ ಒಂದು ಬೇಸ್ ಅಂತ ಹೇಳ್ಬಿಟ್ಟು ನಾವು 1861 ಪೊಲೀಸ್ ಲಾನ ನೋಡ್ಕೋಬೋದು. ಇವಾಗಲೂ ಸಿಮಿಲರ್ ಲಾನ ನಾವು ಫಾಲೋ ಮಾಡ್ಕೊತೀವಿ. ಬಟ್ ತುಂಬಾ ಜನ ಹೇಳ್ತಾ ಇರ್ತಾರೆ ತುಂಬ ಹಳೆ ಲಾ ಆಗಿದೆ ಇದು, ಸೊ ತುಂಬಾ ಜಾಸ್ತಿ ರಿಫಾರ್ಮ್ಸ್ನ ತೊಗೊಂಬರ್ಬೇಕು, ನಾವು ಇದನ್ನು ಕರೆಕ್ಷನ್ ಮಾಡಬೇಕು ಅಂತಂದರೆ ಅಂತ ಹೇಳ್ತಾ ಇರ್ತಾರೆ. ಸರಿ, ಇವಾಗ ಲಾ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂತೂ ತುಂಬ ಚೆನ್ನಾಗಿ ನಡೀತಾನೆ ಇದೆ.
ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಈ ಲಾ ಆ್ಯಂಡ್ ಆರ್ಡರು ಅಥವಾ ಲಾ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಏನು ನಡೆಸ್ತಾ ಇರ್ತಾರೆ ಇವರು ಬ್ರಿಟಿಷರು ಇಂಡಿಯಾದಲ್ಲಿ, ಅದನ್ನು ಬ್ರಿಟಿಷ್ ಅವರು ನಡೆಸ್ತಾ ಇರ್ತಾರೆ. ಅದರ ಜೊತೆಗೆ ನಡೆಸ್ತಾ ಇರೋರು ಕೂಡ ಅವ್ರ ಕೆಳಗಡೆ ಇರೋರು ಕೂಡ ಬ್ರಿಟಿಷ್ ಅವರೇ. ಅಂತಂದರೆ ಇಲ್ಲಿ ಇರುವಂಥ ಚೌಕಿದಾರ್ಸು ಅವರು ಕೂಡ ಬ್ರಿಟಿಷ್ ಅವರು, ಅದಾದಮೇಲೆ ಕೋತ್ವಾಲು ಅವರು ಕೂಡ ಬ್ರಿಟಿಷ್ ಅವರು, ಅದಾದಮೇಲೆ SP ಅವರು ಕೂಡ ಬ್ರಿಟಿಷ್ ಅವರಾಗಿರ್ತಾರೆ. ಸೊ ಪ್ರಾಬ್ಲಮ್ ಏನು ಅಂತಂದರೆ ಇಂಡಿಯನ್ಸ್ನ ನೋಡ್ಕೊಳ್ಳೋಕ್ಕೆ ಬ್ರಿಟಿಷ್ ಅವರು ಇರ್ತಾಯಿದ್ರು. ಇದೇ ಒಂದು ಮೇಜರ್ ಪ್ರಾಬ್ಲಮ್ ಆಗ್ತಾಯಿತ್ತು. ಯಾಕೆ ಅಂತಂದರೆ ಇಂಡಿಯನ್ಸ್ನ ನೋಡ್ಕೋಬೇಕು ಅಂತಂದರೆ ಇಂಡಿಯನ್ಸೇ ಆಗಿರಬೇಕಲ್ಲ. ಸೊ ಅದಕ್ಕೆ ಇಂಡಿಯನ್ಸ್ ವೇರ್ ನಾಟ್ ಅಪಾಯಿಂಟೆಡ್ ಟು ದ ಪೋಸ್ಟ್ ಆಫ್ ಆಫೀಸರ್ಸ್ ಲೆವೆಲಲ್ಲಿ ಇಂಡಿಯನ್ಸ್ನ ಅಪಾಯಿಂಟ್ ಮಾಡ್ತಾ ಇರಲಿಲ್ಲ. ಇದು ಚೇಂಜ್ ಯಾವಾಗ ಬಂತು ಅಂತಂದರೆ 1902 ದ ಪೊಲೀಸ್ ಕಮಿಷನ್ ಲಾ ಅಲಾಟೆಡ್ ಅಪಾಯಿಂಟ್ಮೆಂಟ್ ಆಫ್ ಸೂಟಬಲ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಫಾರ್ ದ ಪೋಸ್ಟ್ ಆಫ್ ಪೊಲೀಸ್ ಆಫೀಸರ್ಸ್. ಸೊ 1902 ಅಲ್ಲಿ ಆ್ಯಕ್ಚುಲಾಗಿ ಒಂದು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಕೊಟ್ಟರು. ಇದನ್ನು ನಾವು ಯಾವ ಥರ ಇವಾಗ ಕಂಪೇರ್ ಮಾಡ್ಕೋಬೋದು. ಇವಾಗ ನೀವೇನಾದರೂ PSI ಆಗಬೇಕು ಅಂತಂದರೆ ಏನು ರಿಕ್ವೈರ್ಮೆಂಟ್ ಇರುತ್ತೆ, ಅಟ್ಲೀಸ್ಟು ಒಂದು ಡಿಗ್ರಿ ಆಗಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಡಿಗ್ರಿ ಆದಮೇಲೆ ನೀವು ಇದನ್ನು ಅಟೆಂಪ್ಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾವುದಾದ್ರೂ ಡಿಗ್ರಿ, ಎನಿ ಡಿಗ್ರಿ ಈಸ್ ಫೈನ್ ಟು ಅಟೆಂಡ್ ಅಂತ ಹೇಳ್ಬಿಟ್ಟು. ಇದಷ್ಟೇ ಅಲ್ಲ, ನಮಗೆ KS ಎಕ್ಸಾಮ್ ಬರೀಬೇಕು ಅಂತಂದ್ರೂ, UPSCಯಲ್ಲಿ IAS ಎಕ್ಸಾಮ್ ಬರೀಬೇಕಂದ್ರೂ ಕೂಡ ಏನು ಹೇಳುತ್ತೆ ಕಂಡೀಷನು, ಒಂದು ಡಿಗ್ರಿ ಆಗಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದ್ರ ಜೊತೆಗೆ ಏಜ್ 21 ಇಯರ್ಸ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಆ ಥರ ಒಂದು ಕಂಡೀಷನ್ನ ಇಟ್ಟಿರುವಂಥದ್ದು 1902 ಅಲ್ಲಿ. ಪೊಲೀಸ್ ಕಮಿಷನ್ ಲಾ ಅಲೌಡ್ ಅಪಾಯಿಂಟ್ಮೆಂಟ್ ಆಫ್ ಸೂಟೇಬಲ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಫಾರ್ ದ ಪೋಸ್ಟ್ ಆಫ್ ಪೊಲೀಸ್ ಆಫೀಸರ್ಸ್. ಇನ್ ಸ್ಪೈಟ್ ಆಫ್ ಆಲ್ ದೀಸ್ ಮೆಷರ್ಸ್ ದ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಇಂಡಿಯನ್ ಡಿಡ್ ನಾಟ್ ಎಂಡ್. ಡಿಸ್ಕ್ರಿಮಿನೇಷನ್ ಅಂತಂದರೆ ಏನು, ತುಂಬಾ ಜಾಸ್ತಿ ಬರೀ ಬ್ರಿಟಿಷ್ ಅವ್ರನ್ನೇ ಅಪಾಯಿಂಟ್ ಮಾಡೋವಂಥದ್ದು, ಇಂಡಿಯನ್ಸ್ ಅವ್ರನ್ನ ಕೌಂಟೇ ಮಾಡ್ತಾ ಇರಲಿಲ್ಲ. ಸೊ ಇಲ್ಲಿವರೆಗೂ ನಾವೇನೇ ನೋಡ್ಕೊಂಡಿದ್ದೀವಿ ಈ ಪೇಜಲ್ಲಿ, ಮುಸ್ಲಿಂ ಲಾನ ನೋಡ್ಕೊಳ್ಳೋಕ್ಕೆ ನಮಗೆ ಶರಿಯಾ ಇತ್ತು. ಒಂದ್ಸರಿ ನೋಟ್ಸ್ ಮಾಡ್ಕೊಳ್ಳೋಣ ಇದರದಲ್ವಾ. ಸೊ ಮುಸ್ಲಿಂ ಲಾಸ್ನ ನಮಗೆ ನೋಡ್ಕೊಳ್ಳೋದಕ್ಕೆ ಶರಿಯಾ ಇತ್ತು. ಸೊ ಶರಿಯಾನೇ ನೋಡಿಕೊಂಡು ಇವರು ಮುಸ್ಲಿಂ ಲಾಸ್ನ ಫಾಲೋ ಮಾಡ್ಕೊತಾ ಇದ್ರು. ಅದ್ರ ಜೊತೆಗೆ ನಾವು ನೋಡ್ಕೋಬೇಕು ಅಂತಂದರೆ ಕ್ರಿಮಿನಲ್ ಕೋರ್ಟ್ಸ್ಗೆ ಯಾರು ಇರ್ತಾಯಿದ್ರು, ಕ್ರಿಮಿನಲ್ ಕೋರ್ಟ್ಸ್ಗೆ ನಮಗೆ ಕಾಜಿ ಇರ್ತಾಯಿದ್ರು. ಇವ್ರು ಬಂದ್ಬಿಟ್ಟು ರಿಪೋರ್ಟ್ ಯಾರಿಗೆ ಮಾಡ್ತಿದ್ರು ಅಂತಂದರೆ ಇವ್ರು ಬಂದ್ಬಿಟ್ಟು ಬ್ರಿಟಿಷು ಅಥವಾ ಯುರೋಪಿಯನ್ಸಿಗೆ ರಿಪೋರ್ಟ್ ಮಾಡ್ಕೊತಾಯಿದ್ರು. ಸೊ ನೆಕ್ಸ್ಟು ನಾವು ಪೊಲೀಸ್ ಸಿಸ್ಟಮ್ ಅಂತ ಇಲ್ಲೊಂದು ಸ್ಪೈಡರ್ ಡಯಾಗ್ರಾಮ್ ಮಾಡ್ತೀನಿ. ಸೊ ಈ ಥರ ಸ್ಪೈಡರ್ ಡಯಾಗ್ರಾಮೇ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡಿರಿ, ಲಾಸ್ಟಲ್ಲಿ ರಿವಿಷನಲ್ಲಿ ತುಂಬ ಹೆಲ್ಪ್ಫುಲ್ ಆಗ್ತಾಯಿರುತ್ತೆ. ಸೊ ಸ್ಪೈಡರ್ ಡಯಾಗ್ರಾಮ್ ಮುಸ್ಲಿಮಿಗೆ ಶರಿಯತ್ತಾಯಿತು. ಅದಾದಮೇಲೆ ಪೊಲೀಸ್ ಸಿಸ್ಟಮ್ ಅಂತ ನಾವು ನೋಡ್ಕೊಂಡ ತಕ್ಷಣ ಫಸ್ಟ್ ಯಾರು ನೆನಪು ಬರಬೇಕು ನಮಗೆ ಅಂತಂದರೆ ಲಾರ್ಡ್ ಕಾರ್ನ್ವಾಲಿಸ್. ಸೊ ಲಾರ್ಡ್ ಕಾರ್ನ್ವಾಲಿಸ್ ಇದ್ದರು, ಅದನ್ನು ಬರ್ಕೊಂಡಿದ್ವಿ. ಸೊ ಇದರಲ್ಲಿ ನಮಗೆ ಎಫಿಷಿಯೆಂಟ್ ಪೊಲೀಸ್ ಸಿಸ್ಟಮ್ ಇತ್ತು. ಸೊ ಪೊಲೀಸ್ ಸಿಸ್ಟಮ್ ಅಂತೂ ಎಫಿಷಿಯೆಂಟಾಗಿ ಇರುತ್ತೆ, ಯಾಕಂತಂದರೆ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ಟಾಪ್ ಲೆವೆಲಲ್ಲಿ ನಮಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇರ್ತಾಯಿದ್ರು. ಸೊ ಟಾಪ್ ಲೆವೆಲಲ್ಲಿ ಇವ್ರು ಇರ್ತಾಯಿದ್ರು. ಅದಾದಮೇಲೆ ಡಿಸ್ಟ್ರಿಕ್ಟ್ ಇರ್ತಾಯಿತ್ತು. ಸೊ ಡಿಸ್ಟ್ರಿಕ್ಟನ್ನ ನಾವು ಯಾವುದ್ರಲ್ಲಿ ಡಿವೈಡ್ ಮಾಡ್ಕೊಂಡಿದ್ವಿ, ಡಿಸ್ಟ್ರಿಕ್ಟ್ನ ನಾವು ಇದರಲ್ಲಿ ಇಲ್ಲೇ ನೋಡ್ಕೊಂಡಿದ್ವಲ್ಲ ಇದನ್ನು ಎಕ್ಸಾಂಪಲ್, ಸ್ಟೇಷನ್ಸಲ್ಲಿ ಡಿವೈಡ್ ಮಾಡ್ಕೊಂಡಿದ್ವಿ. ಸೊ ಡಿಸ್ಟ್ರಿಕ್ಟ್ಸ್ನ ನಾವು ಸ್ಟೇಷನ್ಸಲ್ಲಿ ಡಿವೈಡ್ ಮಾಡ್ಕೊಂಡಿದ್ವಿ ತುಂಬಾ ಜಾಸ್ತಿ. ಅದ್ರ ಕೆಳಗಡೆ ನಮಗೆ ವಿಲೇಜಸ್ ಇರ್ತಾಯಿತ್ತು. ಸೊ ವಿಲೇಜಸಲ್ಲಿ ಯಾರು ಇರ್ತಾಯಿದ್ರು, ವಿಲೇಜಸಲ್ಲಿ ನಮಗೆ ಚೌಕಿದಾರ್ ಇರ್ತಾಯಿದ್ರು. ಸೊ ಸ್ಟೇಷನಲ್ಲಿ ಯಾರು ಇರ್ತಾಯಿದ್ರು, ನೀವು ಅದೇ ಥರ ನೋಟ್ಸ್ ಮಾಡ್ತಾ ಹೋಗಿ, ಅಂದರೆ ನಿಮಗೂ ಪ್ರಾಕ್ಟೀಸ್ ಆಗುತ್ತೆ. ಸ್ಟೇಷನಲ್ಲಿ ನಮಗೆ ಯಾರು ಇರ್ತಾಯಿದ್ರು, ಸ್ಟೇಷನಲ್ಲಿ ನಮಗೆ ಕೋತ್ವಾಲ್ ಇರ್ತಾಯಿದ್ರು. ಸೊ ಡಿಸ್ಟ್ರಿಕ್ಟಲ್ಲಿ ಯಾರು ಇರ್ತಾಯಿದ್ರು, ಡಿಸ್ಟ್ರಿಕ್ಟಲ್ಲಿ ನಮಗೆ SP ಇರ್ತಾಯಿದ್ರು. ಅದಾದಮೇಲೆ ಏನಾಯಿತು, 1770ಯಲ್ಲಿ ನಮಗೆ ಡ್ರಾಟ್ ಬಂತು. ಸೊ 1770 ಡ್ರಾಟ್ ಬಂತು. ಡ್ರಾಟ್ ಬಂದಿರೋದ್ರಿಂದ ಇವ್ರು ಏನು ಮಾಡಿದ್ರು ಅಂತಂದರೆ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ಸೊ 1902 ಅಲ್ಲಿ ಆಗಿರುವಂಥ ಚೇಂಜಸ್ ಏನು ಅಂತಂದರೆ 1902 ಅಲ್ಲಿ ಇವರು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ನ ಇಡಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಅಂತ ಹೇಳ್ಬಿಟ್ಟು ಆಯಿತು. ಸೊ ನೋಡಿ, ಈ ಥರ ಒಂದು ಡೈಗ್ರಾಮ್ ಮಾಡಿಕೊಂಡ್ರೆ ಬರೀ ಈ ವರ್ಡಲ್ಲಿ ಅಂತಂದರೆ ಈ ಡೈಗ್ರಾಮಲ್ಲೇ ನೀವು ಕಂಪ್ಲೀಟಾಗಿ ಆನ್ಸರ್ನ ಬರ್ಕೊಂಡಿರ್ಬೋದು. ಯಾಕಂತಂದರೆ ಇದರಲ್ಲಿ ಬರೀ ನಾವು ಕೀವರ್ಡ್ಸ್ನ ಬರ್ಕೊಂಡಿದ್ದೀವಿ. ಲಾಸ್ಟಲ್ಲಿ ರಿವಿಷನ್ ಮಾಡಬೇಕಾದ್ರೂ ಕೂಡ ನಿಮಗೆ ಹೆಲ್ಪ್ಫುಲ್ ಆಗ್ತಿರುತ್ತೆ. ಇದನ್ನು ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಂಡಿರಿ, ಇಲ್ಲ ಅಂತಂದರೆ ನೀವು ಈ ಥರ ಒಂದು ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟು ನಾವು ಪೊಲೀಸ್ ಸಿಸ್ಟಮ್ ಆಯಿತು. ಇವಾಗ ನೆಕ್ಸ್ಟ್ ನೋಡ್ಕೋಬೇಕಾಗಿರೋಂಥದ್ದು ನಾವು ಯಾವುದು ಅಂತಂದರೆ ಮಿಲಿಟ್ರಿ ಸಿಸ್ಟಮ್. ಸೊ ಏನು ಮಿಲಿಟ್ರಿ ಸಿಸ್ಟಮು, ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಇವಾಗ ನೋಡ್ಕೊಂಡಿದ್ದೀವಿ ಪೊಲೀಸಿಗೆ ಮತ್ತು ಮಿಲಿಟ್ರಿಗೆ. ಮಿಲಿಟ್ರಿ ವಾಸ್ ಬೇಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್. ಸೊ ಈ ಮಿಲಿಟ್ರಿನ ಮೇಯ್ನಾಗಿ ಇವರು ಇಟ್ಕೊತಾಯಿದ್ರು, ಬೇಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಯಾಕೆ ಮಿಲಿಟ್ರಿನ ಇಟ್ಕೊತಾಯಿದ್ರು ಅಂತಂದರೆ ಯಾರಾದರೂ ಇವ್ರು ಅಗೇನ್ಸ್ಟ್ ಏನಾದರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಥವಾ ಏನಾದರೂ ಒಂದು ವಾರ್ ಮಾಡಬೇಕು, ಏನಾದರೂ ಒಂದು ಹೊಸದಾಗಿ ಅಲಯನ್ಸ್ ಮಾಡ್ಕೋಬೇಕು ಅಂತಂದರೆ ಸ್ಟಾರ್ಟಿಂಗ್ ಇವರು ಮಿಲಿಟ್ರಿನ ಯೂಸ್ ಮಾಡ್ಕೊಂಡ್ಬಿಡ್ತಾಯಿದ್ರು.
ಬಟ್ ಮೇಜರಾಗಿ ಏನು ಅಂತಂದರೆ ಈ ಮಿಲಿಟ್ರಿಯಲ್ಲಿ ಕೆಲಸ ಮಾಡ್ತಿರೋವಂಥವ್ರು ಕೂಡ ಮೇಜರ್ ಪೋರ್ಷನು ಇಂಡಿಯನ್ಸೇ ಇರ್ತಾಯಿದ್ರು, ಕೆಳಗಡೆ ಲೆವೆಲಲ್ಲಿ ಇಂಡಿಯನ್ಸ್ ಇರ್ತಾಯಿದ್ರು, ಬಟ್ ಟಾಪ್ ಮೋಸ್ಟ್ ಲೆವೆಲಲ್ಲಿ ಇವರು ಬ್ರಿಟಿಷ್ ಅವ್ರನ್ನ ಇಡ್ತಾಯಿದ್ರು. ಯಾಕಂತಂದರೆ ಅವ್ರದ್ದು ಸುಪ್ರಮಸಿನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ British appointed Indians for military and took the entire India under their control with the help of military. ಅದಕ್ಕೆ ಅದನ್ನು ಮಿಲಿಟ್ರಿನ ಬೇಸ್ ಅಂತ ಹೇಳ್ಬಿಟ್ಟು ಹೇಳೋವಂಥದ್ದು. ಯಾಕಂತಂದರೆ ಈ ಸೆಂಟೆನ್ಸ್ನ ನಾವೇ ಬರ್ಕೋಬೋದು. ಬ್ರಿಟಿಷ್ ಅವ್ರು ಇಂಡಿಯನ್ ಅಂತೂ ರೂಲ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತು, ಫ್ಯಾಕ್ಟ್ ಅದು. ಸೊ ಅದನ್ನು ಯಾವ ಥರ ರೂಲ್ ಮಾಡಿಕೊಂಡ್ರು ಅಂತಂದರೆ ಮಿಲಿಟರಿ ಸ್ಟ್ರೆಂತನ್ನ ಇಟ್ಕೊಂಡು ರೂಲ್ ಮಾಡಿಕೊಂಡ್ರು. ಸೊ ಅದಕ್ಕೆ ನೀವು ಮಿಲಿಟ್ರಿ ಬಗ್ಗೆ ಹೇಳಬೇಕು ಅಂತಂದರೆ ಬರೀ ಮಿಲಿಟ್ರಿ ಅಂತ ಬರ್ಕೊಂಡ್ರೆ ಅದರ ಸುತ್ತ ನೀವು ಆನ್ಸರ್ನ ಬರ್ಕೊಂಡಿರ್ಬೋದು. ದೇ ಪ್ರೊಟೆಕ್ಟೆಡ್ ದೇರ್ ಸುಪ್ರಿಮಸಿ ಬೈ ಅಡ್ರೆಸಿಂಗ್ ದ ಚಾಲೆಂಜಸ್ ಪೋಸ್ಡ್ ಔಟ್ಸೈಡ್. ನಾವು ಇದನ್ನು ಔಟ್ಸೈಡ್ ಅಂತ ನಾವು ನೋಡ್ಕೊಂಡಿದ್ದೀವಿ ಇವಾಗಲೇ. ಔಟ್ಸೈಡು ಮಿಲಿಟ್ರಿ ನೋಡ್ಕೊಳ್ಳೋಕ್ಕೆ, ಔಟ್ಸೈಡು ಫೋರ್ಸಸ್ನ ನೋಡ್ಕೊಳ್ಳೋಕ್ಕೆ ನಮಗೆ ಮಿಲಿಟ್ರಿ ಇರ್ತಾಯಿದ್ರು, ಇನ್ಸೈಡ್ ಫೋರ್ಸಸ್ನು ನೋಡ್ಕೊಳ್ಳೋಕ್ಕೆ ನಮಗೆ ಪೊಲೀಸ್ ಇರ್ತಾಯಿದ್ರು. ಬಟ್ ಇವ್ರು ಏನು ಮಾಡ್ತಿದ್ರು ಅಂತಂದರೆ ಇನ್ಸೈಡ್ ಫೋರ್ಸಸ್ನು ಕೂಡ ಇವರು ಮಿಲಿಟ್ರಿನೇ ಯೂಸ್ ಮಾಡಿಕೊಂಡು ರೂಲ್ ಮಾಡ್ಕೊತಾಯಿದ್ರು. ಇದೊಂದು ಡಿಫ್ರೆನ್ಸ್ ಇರುತ್ತೆ. ಸೊ ಆಫೀಸರ್ಸ್ ವೇರ್ ಅಗೇನ್ ಬ್ರಿಟಿಷ್. ಅದೇ ಟಾಪ್ ಲೆವೆಲಲ್ಲಿ ಬ್ರಿಟಿಷು ಇರ್ತಾಯಿದ್ರು. ಸೊ ಟಾಪ್ ಲೆವೆಲಲ್ಲಿ ಬ್ರಿಟಿಷ್ ಆಫೀಸರ್ಸ್ ಇರ್ತಾಯಿದ್ರು. ಇಂಡಿಯನ್ಸಿಗೆ ಮ್ಯಾಕ್ಸಿಮಮ್ ರ್ಯಾಂಕು, ಇಂಡಿಯನ್ಸ್ ಅವರು ಮಿಲಿಟ್ರಿಯಲ್ಲಿ ಇರ್ತಾಯಿದ್ರು ಕೂಡ ಮ್ಯಾಕ್ಸ್ ರ್ಯಾಂಕು ಯಾವುದು ರೀಚ್ ಆಗ್ಬೋದಾಗಿತ್ತು ಇಂಡಿಯನ್ಸು ಅಂತಂದರೆ ಮ್ಯಾಕ್ಸ್ ರ್ಯಾಂಕ್ ಇದರಲ್ಲಿ ಸುಬೇದಾರ್ ಲೆವೆಲಲ್ಲಿ ಅಷ್ಟೇ ರೀಚ್ ಆಗ್ಬೋದಾಗಿತ್ತು. ಅದ್ರ ಮೇಲ್ಗಡೆ ಇವರು ರೀಚ್ ಆಗೋಕ್ಕೆ ಆಗ್ತಾಯಿರಲಿಲ್ಲ. ಅದ್ರ ಜೊತೆಗೆ ಇನ್ನೊಂದೇನು ಡಿಫ್ರೆನ್ಸ್ ಇತ್ತು ಅಂತಂದರೆ ಈ ಬ್ರಿಟಿಷ್ ಆಫೀಸರ್ಸ್ ಇರ್ತಾಯಿದ್ರಲ್ಲ ಅವ್ರಿಗೆ ಪೇಮೆಂಟು ತುಂಬ ಜಾಸ್ತಿ ಇರ್ತಾಯಿತ್ತು. ಆದರೆ ಇಂಡಿಯನ್ಸಿಗೆ ಪೇಮೆಂಟು ತುಂಬ ಕಮ್ಮಿ ಇರ್ತಾಯಿತ್ತು. ಮೋಸ್ಟ್ ಆಫ್ ದ ಇಂಡಿಯನ್ಸ್ ವೇರ್ ಕೂಲಿ ಸೋಲ್ಜರ್ಸ್. ಸೊ ಕೂಲಿ ಸೋಲ್ಜರ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಮ್ಯಾಕ್ಸಿಮಮ್ಮು ರ್ಯಾಂಕು ಸುಬೇದಾರು. ಸೊ ಮ್ಯಾಕ್ಸಿಮಮ್ ಪೊಸಿಷನ್ ಯಾರು ಇರ್ತಾಯಿದ್ರು ಅಂತಂದರೆ ನಮಗೆ ಕೂಲಿ ಸೋಲ್ಜರ್ಸ್ ಇರ್ತಾಯಿದ್ರು. ಸೊ ಬ್ರಿಟಿಷ್ ಅಕ್ಸೆಪ್ಟೆಡ್ ದ ರೆಕಮೆಂಡೇಷನ್ ಆಫ್ ಪೀಲ್ ಇನ್ 1857. ಬೇಸ್ಡ್ ಆನ್ ದೀಸ್ ರೆಕಮೆಂಡೇಷನ್ಸ್ ಮಿಲಿಟ್ರಿ ಸಿಸ್ಟಮ್ ವೇರ್ ಡಿಸೈನ್ಡ್. ಸೊ ಪೀಲ್ ರೆಕಮೆಂಡೇಷನ್ ಯಾವುದು ರಿಲೇಟೆಡು ಅಂತಂದರೆ ಪೀಲ್ ರೆಕಮೆಂಡೇಷನ್ ನಮಗೆ ಮಿಲಿಟರಿ ರಿಲೇಟೆಡು. ಸೊ ಈ ಕಂಪ್ಲೀಟ್ ಪೇಜಿಗೆ ನಮಗೆ ಇಷ್ಟು ನೋಟ್ಸಿದ್ರೆ ಸಾಕಾಗಿರುತ್ತೆ, ರಿವಿಷನ್ ಮಾಡ್ಕೊಂಡಿರ್ಬೋದು. ಇದನ್ನು ನಾವು ಇವಾಗ ನೋಡ್ಕೊಂಡಿದ್ದೀವಿ. ಸೊ ನಿಮಗೇನಾದರೂ ಎಕ್ಸಾಮ್ ರಿಲೇಟೆಡ್ ನೋಟ್ಸ್ ಏನಾದರೂ ಬೇಕಾಗಿದ್ದು, ಕರೆಂಟ್ ಅಫೇರ್ಸ್ ರಿಲೇಟೆಡು ಏನಾದರೂ PDFs ಏನಾದರೂ ಬೇಕಾಗಿದ್ದು, ಬೇರೆ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿರೋಂಥದ್ದು ಬೇಕಾಗಿದ್ದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರಿ. ನಮ್ಮದು ಪೇಯ್ಡ್ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ನೀವು ಬೇಕಾದ್ರೆ ಜಾಯ್ನ್ ಆಗ್ಬೋದು. ಸೊ ಇದರಲ್ಲಿ ನಾವು ಅಡ್ಮಿನಿಸ್ಟ್ರೇಷನ್ನ ನೋಡ್ಕೊಂಡಿದ್ವಿ. ನೆಕ್ಸ್ಟ್ ವಿಡಿಯೋ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ವಿಡಿಯೋ ನಾವು ಪಾರ್ಟ್ 3 ಏನು ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಅದರಲ್ಲಿ ನಾವು ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ನ ನೋಡ್ಕೊಳ್ಳೋಣ. ಸೊ ಈ ಲ್ಯಾಂಡ್ ರೆವೆನ್ಯೂಯಲ್ಲಿ ನಮಗೆ ಪರ್ಮನೆಂಟ್ ಸೆಟಲ್ಮೆಂಟ್ ಅಂತಂದರೆ ಏನು, ಮಹಲ್ವಾರಿ ಸಿಸ್ಟಮ್ ಅಂತಂದರೆ ಏನು, ರಾಯತ್ವಾರಿ ಅಂತಂದರೆ ಏನು, ಅವನ್ನೆಲ್ಲದನ್ನು ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳೋದು ಮರೆಯೋಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.